ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯ ಅವ್ಯವಹಾರ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ನಮ್ಮ ಶಿವಮೊಗ್ಗದವರೇ ಆದಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ಲೇ ಹೋಗಿದ್ರೆ ಈ ಒಂದು ಹಗರಣ ಬೆಳಕಿಗೆ ಬರ್ತಾ ಇರಲಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಹಗರಣ ಬೆಳಕಿಗೆ ತರುವಂತ ಚಂದ್ರಶೇಖರ್ನವ್ರನ್ನ ಅವರ ಆತ್ಮಕ್ಕೆ ಶಾಂತಿನ ಕೊಡ್ತೇವೆ. ಜೊತೆಲಿ ಈ ಒಂದು ಹಗರಣಕ್ಕೆ ಪುಷ್ಟಿನ ಕೊಡುವ ಹಾಗೆ ಆ ಒಂದು ಸಚಿವರು ಒಪ್ಪಿಗೆಯನ್ನ ಕೊಟ್ಟು ರಾಜೀನಾಮೆನೂ ಸಹ ಕೊಟ್ಟಿರುವಂತದ್ದು ತಮ್ಮೆಲ್ಲರಿಗೂ ತಿಳಿದಿರೋ ವಿಚಾರ. ಜೊತೆಯಲ್ಲಿ ಕಾಣದ ಕೈಗಳು, ಈ ಒಂದು ದೊಡ್ಡ ಪ್ರಮಾಣದ ಹಗರಣದಲ್ಲಿ ಕಾಣದ ಕೈಗಳು ಇರುವಂತಹ ಸಂಖ್ಯೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪಾಜಿಯವರು ಹಾಗಾಗಿ ನಾವು ದಿನಾಂಕ 28/6/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಈ ಒಂದು ಏನು ಸಾವಾಗಿದೆ ಆ ಒಂದು ಸಾವಿಗೆ ನ್ಯಾಯವನ್ನ ಕೊಡಿಸ್ಬೇಕು. ಜೊತೆಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ, SC ಮತ್ತು ST ಅಭಿವೃದ್ಧಿ ನಿಗಮ ಹಣ ಈಗೆಲ್ಲ ನೋಡ್ತಾ ಇದ್ದಾರೆ. ಕಾಲಕ್ಷೇಪಗಳಿಗೆ ದುಡ್ಡಿಲ್ಲ, ವಿದ್ಯಾಭ್ಯಾಸಕ್ಕೂ ದುಡ್ಡಿಲ್ಲ, ಈ ತರ ಒಂದು ಪರಿಸ್ಥಿತಿ ಇರೋ ಅಂತ ಹಣವನ್ನ ತೆಲಂಗಾಣದ ರಾಜಕಾರಣಕ್ಕೆ ಉಪಯೋಗಿಸಿರುವಂತದ್ದು ದುರಂತ. ನಾವೆಲ್ಲ ಹಿಂದೆ ಎಲ್ಲ ನೋಡಿದೀವಿ. ಹಣವನ್ನ, ಸರ್ಕಾರಿ ಹಣವನ್ನ ಯಾವ್ದೋ ಒಂದು ಬೇರೆ ಒಂದು ಪ್ರೈವೇಟ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಇತಿಹಾಸದಲ್ಲಿ ಎಲ್ಲೂ ಸಹ ಆಗಿಲ್ಲ. 18 ನಕಲಿ ಖಾತೆಗಳಿಗೆ ವರ್ಗಾವಣೆ ಆಗಿ ನಂತರ ಸುಮಾರು ಚಿಕ್ಕ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು, ಬಾರ್ಗಳಿಗೆ, ಬಂಗಾರದ ಅಂಗಡಿಗಳಿಗೆ, ಇನ್ನು ಅನೇಕ ವ್ಯವಹಾರಗಳಿಗೆ ಟ್ರಾನ್ಸ್ಫರ್ ಆಗಿ ಅಮೌಂಟ್ ಹೋಗಿರುವಂತದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಹೈದರಾಬಾದ್ ನಲ್ಲಿ 4 ಸೂಟ್ ಕೇಸ್ ಅಲ್ಲಿ ಸತ್ಯನಾರಾಯಣ ವರ್ಮಾ ಅಂತೇಳಿ ಅವ್ರ ಮನೆಯಲ್ಲಿ ಸುಮಾರು 8.25 ಕೋಟಿ ಹಣ ಸಿಕ್ಕಿರುವಂತದ್ದು ಈ ಒಂದು. ಹೀಗಾಗಿ ನಮ್ಮ ಉದ್ದೇಶ ಇಷ್ಟೇ, ಈ ಕಾಣದ ಕೈಗಳೇನಿದಾವೋ ಇವೆಲ್ಲೂ ಹೊರಗಡೆ ಬರಬೇಕು. ನೇರವಾಗಿ ಸರ್ಕಾರದ ಇಷ್ಟೊಂದು ದೊಡ್ಡ ಮಟ್ಟದ ಹಣ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದೇನೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮ್ಗೆಲ್ರಿಗೂ ತಿಳಿದಿದೆ. ಹಾಗಾಗಿ ಮುಖ್ಯಮಂತ್ರಿಗಳೇ ನೇರ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ಹೊರಗಟ್ಟ ರಾಜ್ಯ ಸರ್ಕಾರವಾಗಿ ಮೊದಲನೇದಾಗಿ ವಿದ್ಯುತ್ನ ಬೆಲೆಯನ್ನ ಏರಿಸಿದ್ರು, ಬಸ್ ದರವನ್ನ ಏರಿಸಿದ್ರು, ಪೆಟ್ರೋಲ್ ದರ ಏರಿಸಿದ್ರು, ಡೀಸೆಲ್ ಬೆಲೆ ಏರಿಸಿದ್ರು. ನಿನ್ನೆ ಹಾಲಿನ ದರವನ್ನ ಏರಿಸಿ ಲೂಟಿ ಹೊಡೆದಿರ್ತಕ್ಕಂಥ ರಾಜ್ಯ ಸರ್ಕಾರದ ಬೊಕ್ಕಸವನ್ನ ಬಡವರ ರಕ್ತ ಹೀರಿ ತುಂಬಿಸ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಯೋಚನೆ ಮಾಡಿದೆ. ಈ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧದ ಜನಾದೇಶವನ್ನು ಏನು ಕೊಟ್ಟಿದ್ದಾರೆ, ಆ ಕನ್ನಡಿಗರ ವಿರುದ್ಧ ಪ್ರತಿಕಾರದ ಕ್ರಮ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ದಿನಕ್ಕೊಂದು ಕೊಡುಗೆಯನ್ನು ಕೊಡ್ತಾ ಇದೆ. ನಿನ್ನೆ ಕಾಂಗ್ರೆಸ್ನ ಕೊಡುಗೆ ಏನಿತ್ತು, ಕರಾಳ ದಿನ, ತುರ್ತು ಪರಿಸ್ಥಿತಿಯ ದಿನ, ಈ ಹಾಲಿನ ದರವನ್ನ ಲೀಟರ್ಗೆ 2 ರೂಪಾಯಿ ಹೆಚ್ಚಿಸಿ ಮತ್ತೊಂದು ಪ್ರತಿಕಾರವನ್ನ ಕನ್ನಡ ನಾಡಿನ ಜನತೆ ಮೇಲೆ ಸಿದ್ದರಾಮಯ್ಯ ಸರ್ಕಾರ ತಗೊಂಡಿದೆ. ಈ ಮೂಲಕ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದ್ದೇವೆ. ಹಾಲಿನ ಉತ್ಪಾದನೆ ಅತ್ಯಂತ ಸಮೃದ್ಧಿಯಿಂದ ಕೂಡಿದೆ. ರೈತರಿಗೆ ಉತ್ಪಾದನಾ ವೆಚ್ಚವನ್ನು ಕೊಡ್ತೇವೆ ಅಂತೇಳಿ ಈ ಹಿಂದೆ ಹಾಲಿಗೆ ಹೆಚ್ಚುವರಿ ದರವನ್ನ ವಿಧಿಸಿ ರೈತರಿಗೆ ನೀವು ಕೊಡ್ಲಿಲ್ಲ. ಈಗ ಪುನಃ ನಿಮ್ಮ ದೂರದೃಷ್ಟಿ ಇಲ್ಲದ ಆಡಳಿತದ ಪರಿಣಾಮ ಖಾಲಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸ್ಲಿಕ್ಕೆ ಶ್ರೀಸಾಮಾನ್ಯನ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದೀರಾ. ಇದನ್ನ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತೆ. 2 ದಿನಗಳ ಕಾಲ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಒಂದೊಮ್ಮೆ ಏರಿಸಿರ್ತಕ್ಕಂಥ ದರವನ್ನ ಹಿಂಪಡಿದೆ ಹೋದ್ರೆ
29ನೇ ತಾರೀಕಿನಿಂದ ಜಿಲ್ಲೆಯ ರೈತ ಮೋರ್ಚಾದ ಕಡೆಯಿಂದ ಅಹೋರಾತ್ರಿ ಧರಣಿಯನ್ನ ನಾವು ಹಮ್ಮಿಕೊಳ್ತೇವೆ ಮತ್ತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ.